ರೀ ಗೌರಿ, ಯಾಕೆ ಗೌರಿ ಅವ್ರು ಹೇಳ್ತಾ ಇದ್ದೀರಾ? ಎಲ್ಲ ಓಕೆ ತಾನೆ? ಸ್ಟೇಷನ್ಗೆ ಹೋಗಿ ಫೋನ್ ಮಾಡಿ ಅಂದೆ, ನೀವು ಫೋನೇ ಮಾಡಲಿಲ್ಲ. ಅದೆಲ್ಲ ಬಿಟ್ಟಾಕಿ ನಿಮ್ಮ ತಂದೆ ಹತ್ರ ಮಾತಾಡಿದ್ರ? ವಿಷಯ ಏನಂತೆ? ಅವ್ರನ್ನ ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ನಮ್ಮಪ್ಪ ಯಾವತ್ತೂ ಯಾರಿಗೂ ಮೋಸ ಮಾಡಿದವರೆಲ್ಲ, ಅಷ್ಟು ಪ್ರಾಮಾಣಿಕತೆಯಿಂದ ಇದ್ರು. ಅಂತವ್ರ ಮೇಲೆ ಇಲ್ಲದೆ ಇರೋ ಅಪವಾದನ ಹೊರಿಸಿ ಅವರು ಜೈಲ್ಗೆ ಹೋಗೋಗ್ ಮಾಡಿದ್ದಾರೆ. ಆದ್ರೆ ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡದಾಗೆ ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕು. ತಲೆಗೆಡ್ಸ್ಕೋಬೇಡಿ, ಸುಳ್ಳಿಗೆ ಯಾವತ್ತೂ ಆಯುಷ್ ಕಮ್ಮಿನೇ, ಅದು ಜಾಸ್ತಿ ದಿನ ಬದುಕಿರಲ್ಲ. ಆದ್ರೂ ಗೌರಿ ಅವರೇ, ಮಣಿಹಾರಕ್ಕೂ ನಿಮ್ಮ ಅಪ್ಪಂಗೆ ಏನಾರು ಸಂಬಂಧ ಇದೆಯಾ? ಆ ವಿಷಯವಾಗಿ ಅವ್ರನ್ನೇನಾರು ಅರೆಸ್ಟ್ ಮಾಡಿದಾರ? ಹೌದು ಡ್ರೈವರ್, ಮಣಿಹಾರಕ್ಕೋಸ್ಕರನೇ ಅವ್ರನ್ನ ಜೈಲಿಗೆ ಕಳ್ಸಿರೋದು. ಪಾಪ ಅಪ್ಪ, ಅವ್ರಿಗೂ ಮಣಿಹಾರ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮಪ್ಪನ ಆಚೆ ಕರ್ಕೊಂಡು ಬರ್ಬೇಕು ಡ್ರೈವರ್. ಅವ್ರನ್ನ ಹೀಗೆಲ್ಲ ನೋಡಕ್ ಆಗ್ತಿಲ್ಲ. ಆಯ್ತಾಯ್ತು, ಬೇಜಾರು ಮಾಡ್ಕೋಬೇಡಿ ಗೌರಿ ಅವರೇ, ನಿಮ್ಮ ಅಪ್ಪನ ಆಚೆ ತರೋ ವ್ಯವಸ್ಥೆ ನಾನು ಮಾಡಿಸ್ತೀನಿ. ಒಬ್ರು ಲಾಯರ್ ಇದ್ದಾರೆ, ಅವರು ನಿಮ್ಮ ತಂದೆನ ಆಚೆ ಕರ್ಸೋ ವ್ಯವಸ್ಥೆ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್. ಈವೇನೊಳಗೆ ಕೈಯೆಲ್ಲ ಮುಕ್ಕೊಂಡು ನಾನು ನಿಮ್ಮ ಜೊತೆ ಬರ್ತೀನಿ. ಹೋಗಿ ನಿಮ್ಮ ತಂದೆನ ಮಾತಾಡ್ಸ್ಕೊಂಡು ಬರೋಣ. ಏನೂ ಆಗಲ್ಲ, ಆರಾಮಾಗಿರಿ. ಅಳಕ್ ಹೋಗ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಯಾರಾದರೂ ಬಂದು ನೀವು ಅಳ್ತಿರೋದನ್ನ ನೋಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ.